ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್. ಶ್ರೀ ಉರಿ ಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಇವತ್ತಿನ ವಿಚಾರ ಬಂದು ತುಂಬ ಜನ ನಮಗೆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ದೇವರುಗಳಿಗೆ ಶಕ್ತಿ ಸಂಚಯ ಸರಿಯಾಗಿ ಆಗ್ತಿಲ್ಲ ಅನ್ನುವಂಥದ್ದನ್ನ ತುಂಬ ಜನ ನನ್ನನ್ನು ಕೇಳ್ತಾ ಇರ್ತಾರೆ, ಅದಕ್ಕೇನು ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರವಾಗಿ ಈ ಅಮಾವಾಸ್ಯೆ ದಿವಸ ಬಂದಿರತಕ್ಕಂಥ ಈ ದೇವಿಯ ಮುಖವನ್ನು ಒಂದು ಬಾರಿ ನೋಡಿ ಈ ದೇವಿ ಮುಖದಲ್ಲಿ ಯಾವುದೇ ಥರದ ಮುಖದಲ್ಲಿ ಕಳೆ ಅನ್ನೋದು ಇಲ್ಲ, ದೈವ ಕಳೆ ಅನ್ನೋದು ಅಷ್ಟೊಂದಾಗಿ ಸ್ಟ್ರಾಂಗ್ನೆಸ್ ಆಗಿ ಕಾಣ್ತಾ ಇಲ್ಲ. ಸೊ ಇದಕ್ಕೆ ನಾವು ಒಂದು ಶಕ್ತಿಯನ್ನು ಕೊಡಬೇಕು ಅಂತಂದಾಗ ನಾವು ಪ್ರಥಮವಾಗಿ ಇದಕ್ಕೆ ಮಾಡ್ತಕ್ಕಂಥ ಕಾರ್ಯಗಳನ್ನು ನಾವು ಮೊದಲು ತಿಳ್ಕೊಬೇಕಾಗುತ್ತೆ. ಪ್ರಥಮವಾಗಿ ನಾವೇನು ಮಾಡಬೇಕು, ಈ ದೇವರಿಗೆ ನಾವು ಯಂತ್ರ ರಚನೆ, ಅದಕ್ಕೆ ನಾವು ಮಾಡಿಕೊಳ್ಳುವಂಥ ಪೀಠ ನೋಡಿ, ಇದು ಒಂದು ಭೂತಾಳೆ ಮರದ ಪೀಠ. ಈ ಪೀಠದ ಮೇಲೆ ಇಲ್ಲಿ ಒಂದು ಹೋಲನ್ನು ಸಹ ಹಾಕ್ಕೊಂಡಿದ್ದೀವಿ. ಕಾರಣ ಏನು ಅಂತಂದರೆ, ಈ ತಾಯಿಯನ್ನು ಅಲ್ಲಿ ಕುಂಡ್ರಿಸೋದಕ್ಕೆ. ನಾವಿಲ್ಲಿ ಏನೇ ಒಂದು ಮಾಡಬೇಕಾದ್ರೆ ಈ ಪೀಠವನ್ನು ಬ್ರಹ್ಮ ಅಂತ ತಗೊಂಡು, ಮಧ್ಯಭಾಗವನ್ನು ವಿಷ್ಣು ಅಂತ ತಗೊಂಡು, ಅದರ ಮೇಲ್ಭಾಗದಲ್ಲಿ ನಾವು ತಾಯಿಯನ್ನು ಪ್ರತಿಷ್ಠಾಪನೆ ಅಂತಂದರೆ ಶಿವನನ್ನು ಆರಾಧನೆಯನ್ನು ಮಾಡುವಂಥದ್ದು. ಅದೇ ರೀತಿ ಈ ಪೀಠವನ್ನು ನಾವು ಯಂತ್ರ ಮೇಲ್ಗಡೆ ಬರ್ತಕ್ಕಂಥದ್ದು ಮಂತ್ರ, ಅದ್ರ ಮೇಲ್ಗಡೆ ಬರ್ತಕ್ಕಂಥದ್ದು ತಂತ್ರ ಪ್ರಯೋಗ. ಸೊ ಯಾವ ದೇವಸ್ಥಾನದಲ್ಲಿ ದೇವರುಗಳಿಗೆ ಕಳೆ ಇರೋದಿಲ್ವೋ ಅಂಥ ಜನ ಇರ್ತಕ್ಕಂಥವ್ರು ಅಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ. ಆದರೆ ಅಲ್ಲಿ ಏನು ಭಕ್ತಾದಿಗಳು ಬಂದರೂ ಕೆಲಸ ಕಾರ್ಯಗಳು ನೆರವೇರ್ತಾ ಇರಲ್ಲ. ಸೊ ಅಂಥ ದೇವಸ್ಥಾನಗಳು ಮಂದಗತಿಯಲ್ಲಿದ್ದಾಗ ಈ ರೀತಿಯಾಗಿ ಈ ತಾಯಿಯನ್ನು ಒಂದು ದೇವಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥವ್ರು, ನಾವು ಈ ದೇವಿಯನ್ನು ತಗೊಂಡು ಈ ದೇವಿಯ ಹೆಸರಲ್ಲಿ ನಾವು ಒಂದು ಯಂತ್ರವನ್ನು ಬರೆದು ಅದಕ್ಕೆ ಒಂದು ಮಂತ್ರವನ್ನು ಪ್ರಯೋಗವನ್ನು ಮಾಡಿ ಆ ನಂತರವಾಗಿ ಈ ತಾಯಿಗೆ ಒಂದು ಒಳ್ಳೆಯ ಸೇವೆಯನ್ನು ಮುಗಿಸೋದ್ರಿಂದ ಖಂಡಿತವಾಗಿಯೂ ತಾಯಿ ಮಂದಗತಿಯಲ್ಲಿದ್ದರೂ ಸಹಿತ ನಮಗೆ ಕಾಣಿಸ್ತಾಳೆ. ಈಗ ನೀವು ನೋಡ್ತಿರ್ಬೋದು, ಈ ದೇವಿ ಮುಖದಲ್ಲಿ ಅಷ್ಟೊಂದಾಗಿ ದೈವ ಕಳೆ ಕಾಣ್ತಿಲ್ಲ. ಆದರೆ ಮುಂದೆ ಬರ್ತಕ್ಕಂಥ ಅಮಾವಾಸ್ಯೆ ದಿನ ಈ ತಾಯಿಗೆ ನಾವು ದೈವ ಕಳೆಯನ್ನು ಕೊಡ್ತಾ ಇದ್ದೀವಿ. ಸೊ ಈ ದೈವ ಕಳೆಯನ್ನು ಕೊಟ್ಟ ಮೇಲೆ ಈ ತಾಯಿಗೆ ಇರುವಂಥ ಪವರ್ ಏನು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ. ಆದರೆ ಇಲ್ಲಿ ದೈವ ಒಂದೇ ಅಲ್ಲ, ದೈವದ ಕುಂತ್ಕೊಳ್ಳುವಂಥ ಜಾಗ ಆಗಿರ್ಬೋದು, ಏನು ನಾವು ದೇವಸ್ಥಾನದ ಒಳಗಡೆ ಪೀಠ ಎಷ್ಟಿದೆ, ಆ ಪೀಠದ ಮೇಲೆ ದೇವರನ್ನು ನಾವು ಎಷ್ಟು ಅಡಿಯಲ್ಲಿ ಕುಂಡ್ರಿಸಿದ್ದೀವಿ ಅನ್ನೋದು ಕೂಡ ಒಂದು ನಮಗೆ ಮುಖ್ಯ ಆಗತ್ತೆ. ಸೊ ಈ ರೀತಿಯಾಗಿ ಮುಂದಿನ ಅಮಾವಾಸ್ಯೆಯ ದಿನ ನಾನು ಈ ದೇವಿಗೆ ಕಟ್ಟನ್ನು ಹೊಡೆದು ಇದಕ್ಕೆ ದೈವ ಕಳೆಯನ್ನು ಹೇಗೆ ತುಂಬ್ತಾರೆ ಅನ್ನೋದನ್ನು ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಅವರು ತಂದು ಕೊಟ್ಟಿರ್ತಕ್ಕಂಥ ಈ ದೇವಿಯ ಮುಖದಲ್ಲಿ ಇರ್ತಕ್ಕಂಥದ್ದು ನೋಡಿ, ಇಲ್ಲಿ ಒಂದು ರೀತಿ ಮಂದವಾಗಿ ಕಾಣ್ತಾ ಇದೆ. ಸೊ ಈ ರೀತಿಯಾಗಿ ದೈವಗಳು ಮಂದ ಆದಾಗ ನಾವು ಅದಕ್ಕೆ ಮಾಡ್ತಕ್ಕಂಥ ಕಾರ್ಯಗಳನ್ನು ನಾನು ತೋರಿಸೋದಕ್ಕೆ ಆಗೋದಿಲ್ಲ. ಆದರೆ ಇದು ಮಂದಗತಿಯಲ್ಲಿ ಇರ್ತಕ್ಕಂಥದ್ದನ್ನು ಒಂದು ಪೂಜೆಯ ಮುಖಾಂತರವಾಗಿ ನಾನು ಅದನ್ನು ಹೇಗೆ ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಆವಾಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ, ಈ ಯಾವ್ಯಾವ ದೇವಸ್ಥಾನಗಳಲ್ಲಿ ಈ ರೀತಿ ದೈವಗಳು ಮಂದಗತಿಯಲ್ಲಿದ್ದಾಗ ಈ ವಿಡಿಯೋನ ಅಂಥವ್ರಿಗೆ ಖಂಡಿತವಾಗಿ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.